ಸಾಮಾನ್ಯವಾಗಿ ಮಗುಗೆ ಕಿವಿ ಚುಚ್ಚಿಸೋ ಶಾಸ್ತ್ರನ ಮನೇಲೇ ಮಾಡ್ತಾರೆ, ಇಲ್ಲಾಂದರೆ ಆಚಾರಿ ಅಂಗಡಿನಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಯಾವ್ದಾದ್ರು ಒಂದು ಜ್ಯುವೆಲರಿ ಶಾಪಲ್ಲಿ ಹೋಗಿ ಮಗುಗೆ ಕಿವಿನ ಚುಚ್ಚಿಸ್ತಾರೆ. ನನ್ನ ಮಗುವಿಗೆ 5 ಮಂತ್ಸ್ ಇದ್ದಾಗ ಕಿವಿ ಚುಚ್ಚೋ ಶಾಸ್ತ್ರ ಮಾಡಿದ್ದು. ಆಚಾರಿ ಅಂಗಡಿ ಕರ್ಕೊಂಡೋಗಿ ಅವ್ರ ಹತ್ರನೇ ಕಿವಿ ಚುಚ್ಚಿಸಿದ್ವಿ. ನೋಡಿ, ಈ ಕ್ರೀಮ್ ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ಹಾಗೆ ಕ್ರೀಮ್ ಕೂಡ ಅವರೇ ಕೊಟ್ಟಿದ್ರು ನನಗೆ. ಅರೌಂಡ್ 756 ರುಪೀಸ್ ಏನೋ ಆಗುತ್ತೆ. ಬಟ್ ಮಗುವಿನ ನೋವಿನ ಮುಂದೆ ಆ ರೇಟ್ ಏನು ದೊಡ್ಡದು ಅಂತ ಅನ್ಸಲ್ಲ ಒಂದು ತಾಯಿಗೆ. ಮಗುವಿಗೆ ಕಿವಿ ಚುಚ್ಚಿಸೋಕೆ ಇನ್ನೊಂದು 10 ನಿಮಿಷ ಇದೆ ಅನ್ನೋ ಟೈಮಲ್ಲಿ ಇದನ್ನು ಇಷ್ಟು ಕ್ವಾಂಟಿಟಿ ಅಂದರೆ ಒಂದು ಸಾಸಿವೆ ಕಾಳಿನ ಗಾತ್ರದಷ್ಟು ತೊಗೊಂಡು ಮಗುವಿನ ಕಿವಿ ಚುಚ್ಚುವಂತಹ ಪಾಯಿಂಟ್ ಹತ್ರ ಹಿಂದೆ ಮುಂದೆ ಎರಡೂ ಕಡೆ ಜಸ್ಟ್ ಈ ಥರ ಸವರ್ಕೋಬೇಕಾಗತ್ತೆ. ಸವರ್ಕೊಂಡು 10 ಮಿನಿಟ್ಸ್ ಆದಮೇಲೆ ಕಿವಿ ಚುಚ್ಚಿಸ್ಬೇಕು. ಅಷ್ಟರಲ್ಲಿ ಅದು ಕಿವಿ ಪಾಯಿಂಟು ನಂಬಾಗಿರುತ್ತೆ. ಇಲ್ಲಿ ನೋಡಿ, ನನ್ನ ಪಾಪುಗೆ ನಾನು 10 ಮಿನಿಟ್ಸ್ ಬಿಫೋರ್ ನಾನು ಅಪ್ಲೈ ಮಾಡಿದ್ದೆ. ಸೊ ಈ ಕಿವಿ ಚುಚ್ಚುವಾಗ ಅವನಿಗೆ ಅಷ್ಟು ಫೀಲ್ ಆಗಿಲ್ಲ. ಆ್ಯಕ್ಚುಲಿ ಗೊತ್ತೇ ಆಗಿಲ್ಲ ಅವನಿಗೆ ಕಿವಿ ಚುಚ್ಚಿತ್ತು. ಬಟ್ ಈ ಕಡೆ ಕಿವಿಗೆ ಇನ್ನೂ 10 ಮಿನಿಟ್ಸ್ ಆಗಿರಲಿಲ್ಲ. ಸೊ ಹಾಗಾಗಿ ಫಸ್ಟ್ ಚುಚ್ಚಿದಾಗ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅವನಿಗೆ ಕಿವಿ ಚುಚ್ಚಿಸಿ ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಆಗಿದೆ. ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಬೇಬಿ ರಿಲೇಟೆಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.